ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ತೀರ್ದಾಳದಲ್ಲಿರುವ ಶ್ರೀ ನಿತ್ಯ ನಿರಂಜನ ಶ್ರೀ ಅಲ್ಲಮ ಪ್ರಭು ದೇವರ ಪರಿಚಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಅಲ್ಲಮ ಪ್ರಭು ದೇವರು ಯುಗಾದಿಯ ಪ್ರತಿಪದೆಯ ದಿನ ಪ್ರಕೃತಿ ಸೌಂದರ್ಯದ ಒಡಲಾಗಿರುವ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನ್ಮ ತಾಳಿದರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ. ಬಾಲ್ಯದಲ್ಲಿಯೇ ತೀಕ್ಷ್ಣಮತಿಯಾಗಿದ್ದ ಅಲ್ಲಮನು ಆಡುತ್ತಲೇ ಮದ್ದಳೆ ನುಡಿಸುವ ಕಲೆ ಕಲಿತುಕೊಂಡನು. ಅಲ್ಲಮನಿಗೆ ತನುವಿನೊಡನೆ ಬಗ್ಗೆ ತಿಳಿದುಕೊಳ್ಳಲು ಮನ ತವಕಿಸಿತು. ಅಲ್ಲಮನಿಗೆ ಬಾಲ್ಯದಿಂದಲೇ ಮೃದಂಗ ವಾದನ ಕಲೆ ಕರಗತವಾಗಿತ್ತು. ಆತ ಬೆಳೆಯುತ್ತಾ ಯೌವನಾವಸ್ಥೆಯಲ್ಲಿ ಚಲುವ ಚಂದಿರನಾಗಿ ಆಕರ್ಷಕ ಮೈಕಟ್ಟುಗಳನ್ನಾಗಿ ಶೋಭಿಸತೊಡಗಿದನು. ಒಂದು ದಿನ ಗೊಗ್ಗೇಶ್ವರನ ಗುಡಿಗೆ ಹೋಗಿ ಮೃದಂಗ ಸೇವೆ ಸಲ್ಲಿಸುತ್ತಿದ್ದಾಗ ಆ ಪುರದ ಧನದತ್ತನ ಮಗಳು ಕಾಮಲತೆ ಬರುತ್ತಾಳೆ. ಈಕೆ ಕಡುಬೆಡಗಿಯಾಗಿದ್ದಳು, ರತಿಗೆ ಮಿಗಿಲಾಗಿದ್ದಳು. ಅಲ್ಲಮನ ಮೃದಂಗದ ನಾದ ಆಕೆಗೆ ಕಿವಿಗೆ ಬಿದ್ದಾಗ ರೋಮಾಂಚನಗೊಂಡಳು. ಮೃದಂಗ ನುಡಿಸುತ್ತಿದ್ದ ಶ್ರೀ ಅಲ್ಲಮ ಪ್ರಭುವನ್ನು ಕಂಡಾಗ ಪುಳಕಿತುಕೊಂಡಳು. ಆದರೆ ಪ್ರಭುದೇವರು ದೇಹದ ಅಲ್ಪ ಸುಖಕ್ಕೆ ಬಲಿಯಾಗದೆ ಸತ್ಯ ಶಿವನಿಗಾಗಿ ಗುರುವಿಗಾಗಿ ಹಾತೊರೆದು ಹೊರನಡೆದರು. ಕೆಲವು ದಿನಗಳಲ್ಲಿ ದೇದೀಪ್ಯಮಾನ ದಿವ್ಯಮೂರ್ತಿಯ ಶಿವಯೋಗಿಯ ದರ್ಶನವಾಯಿತು. ಅವರೇ ಆ ನಿಮಿಷ ಶಿವಕಳೆ, ಆ ಚಂಚಲ ಯೋಗಿ. ಇವರನ್ನು ಕಂಡಾಗ ಅಲ್ಲಮನಿಗೆ ಮಹಾಗುರುವಿನ ಅನುಗ್ರಹವಾಯಿತು. ಅನಿಮಿಷ ಹಾಗೂ ಅಲ್ಲಮನ ದಿವ್ಯ ನೋಟಗಳು ಒಂದಾದವು. ಗುರುವಿನ ಶಕ್ತಿ ಅಲ್ಲಮನಲ್ಲಿಯೂ ಪ್ರವೇಶವಾಯಿತು. ನಿರಹಂಕಾರ ಸುಜ್ಞಾನಿಗೆ ಹೇಳಿ ಶರೀರದ ಸಾರ್ಥಕತೆ ಮಾಡಿಕೊಳ್ಳಲು ಸತ್ಯಾನ್ವೇಷಣೆಗಾಗಿ ಸಂಚಾರಿಗಳಾದರು. ಬೆಳುವಲದ ರಾಜಧಾನಿ ಬನವಾಸಿಗೆ ಬಂದರು. ಆತನ ಸತ್ಪರೀಕ್ಷೆಗಳಿಗೆ ಬಂದಿತು. ಬನವಾಸಿ ಶ್ರೀ ಮಧುಕೇಶ್ವರ ದೇವಾಲಯಕ್ಕೆ ಆಗಮಿಸಿದರು. ಮಮಕಾರ ಭೂಪಾಲ ಹಾಗೂ ಮೋಹಿನಿ ದೇವಿಯ ಮಗಳಾದ ಮಾಯಾದೇವಿ ಪೂಜೆ ಸಲ್ಲಿಸಿ ನಂತರ ನೃತ್ಯ ಮಾಡಲಾರಂಭಿಸಿದಳು. ಅದೇ ಸಮಯಕ್ಕೆ ಅಲ್ಲಿ ಆಗಮಿಸಿದ ಶ್ರೀ ಅಲ್ಲಮನು ಮದ್ದಳೆಯನ್ನು ನುಡಿಸತೊಡಗಿದರು. ಮದ್ದಳೆಯ ಧ್ವನಿ ಹಾಗೂ ಲಯವನ್ನು ಆಲಿಸಿದ ಮಾಯಾದೇವಿ ಚಕಿತಗೊಂಡಳು. ಗೆಳತಿಯರನ್ನು ಕಳುಹಿಸಿ ಮದ್ದಳೆ ನುಡಿಸುತ್ತಿದ್ದ ಅಲ್ಲಮನನ್ನು ಕರೆಸಿಕೊಂಡಳು. ಅಲ್ಲಮನನ್ನು ನೋಡುತ್ತಿದ್ದಂತೆ ಮಾಯೆ ಮೈಮರೆತು ನಿಂತಳು. ಅಲ್ಲಮನಲ್ಲಿ ಮೋಹಿತಳಾದಳು. ಅಲ್ಲಮ ಒಲುಮೆಗೆ ಅನೇಕ ರೀತಿಯಿಂದ ಮಾಯೆ ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಅಲ್ಲಮನಿಗಾಗಿ ಕಾಡು ಮೇಡು ಕಲ್ಲು ಮುಳ್ಳು ತುಳಿದು ಬರುತ್ತಿರಬೇಕಾದರೆ ಅಲ್ಲಮ ಪ್ರಭುದೇವರು ಮಾಯೆಗೆ ಹೀಗೆಂದರು: ಸುಮ್ಮನೆ ನನ್ನನ್ನು ಕಾಡುತ್ತಿರು, ನೀನು ಬೇಡಿ ನನ್ನನ್ನು ಬೆಂಬತ್ತಿ ಬಂದು ಬಾಡದಿರು. ಮಾಯೆ, ನಿನ್ನ ಸಖಿಯರೊಂದಿಗೆ ಹಿಂದಿರುಗಿ ಹೋಗು. ಎಂದಾದರೂ ತರಣಿ ತಮಗಳು ಸಂಧಿಸಬಲ್ಲವೇ? ಸಾಕು ಈ ಪ್ರಯಾಸ, ಹೊರಟು ಹೋಗಿ. ನಾನಂತೂ ಹೊರಟೆ ಎಂದು ಬುದ್ಧಿವಾದ ಹೇಳಿ ಅಲ್ಲಮ ಮುಂದೆ ನಡೆದೇ ಬಿಟ್ಟರು. ತಮ್ಮ ಸಂಚಾರದಲ್ಲಿ ಶ್ರೀ ಅಲ್ಲಮ ಪ್ರಭುದೇವರು ಗೊಗ್ಗಯ್ಯನೆಂಬ ತೋಟಿಗನಿಗೆ ಬಹಿರಂಗ ಬೇಸಾಯದ ಜೊತೆಗೆ ಅಂತರಂಗದ ಕೃಷಿ ಮಾಡಬೇಕೆಂದಾಗ ದಿವ್ಯ ಪುರುಷನ ದರ್ಶನವಾಯಿತೆಂದು ಗೊಗ್ಗಯ್ಯ ಹೀಗೆ. ನಂತರ ಅಲ್ಲಮ ಪ್ರಭುದೇವರು ಸಂಚಾರಗೈಯುತ್ತಿದ್ದಾಗ ಆ ಜಗನ್ನನನ್ನು ಕಳೆದುಕೊಂಡು ಪ್ರಲಾಪಿಸುತ್ತಿದ್ದ ಮುಕ್ತಾಯಕ್ಕಳಿಗೆ ನಿನ್ನ ನೀನೇ ಅರಿತುಕೊಳ್ಳಬೇಕು. ನಿನ್ನರಿವೇ ನಿನಗೆ ಗುರು. ನಿನ್ನ ಮನಸ್ಸಿನ ಕಳವಳವನ್ನು ಕಳೆದು ಅನುಭವ ಸ್ವರೂಪ ಕಾಣಬೇಕೆಂದಾಗ ಮುಕ್ತಾಯಕ್ಕಳಿಗೆ ಅರಿವು ಮೂಡುವುದು. ಅಲ್ಲಿಂದ ಕೆರೆಯ ಕೆಲಸದಲ್ಲಿ ತೊಡಗಿದ್ದ ಸಿದ್ದರಾಮನನ್ನು ಕಂಡು ಒಡ್ಡರಾಮನನ್ನು ಕರೆಯಿರಿ ಎಂದು ಬೇಕಂತಲೇ ಕರೆದರು. ಅಹಂಕಾರದಿಂದ ಕೂಡಿದ ಸಿದ್ದರಾಮನ ಮನ ಪರಿವರ್ತನೆ ಮಾಡಲು ಕರ್ಮ ಬಂಧಕವಾಗಬಾರದು, ತಾರಕವಾಗಬಾರದು, ಅಲ್ಪವಾಗಲು ಭೂಮಗವಾಗಬೇಕು. ತನುವೆಂಬ ಏರಿಗೆ ಮನವೆಂಬ ಕಟ್ಟಿ, ಆಚಾರವೆಂಬ ಸೋಪಾನ, ಪರಮಾನಂದ ಎಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವನಾದರನು ಕಾಣೆ. ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಮಹೇಶ್ವರ ನಿಮ್ಮಾಣೆ ಎನ್ನುವರು. ಅಲ್ಲಮನ ಈ ಮಾತಿಗೆ ಬೆಳಕು ಸಿದ್ದರಾಮನನ್ನು ಮುಟ್ಟುತ್ತದೆ. ಅಲ್ಲಮನೊಂದಿಗೆ ಕಲ್ಯಾಣಕ್ಕೆ ಆಗಮಿಸುತ್ತಾನೆ. ಶ್ರೀ ಅಲ್ಲಮ ಪ್ರಭುದೇವರು ಕಲ್ಯಾಣಕ್ಕೆ ಬಂದು ಬಸವಾದಿ ಪ್ರಥಮರಿಗೆ ದಾರಿದೀಪವಾಗಿ ಶ್ರೀ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನ ವಹಿಸಿ ಶರಣರಿಗೆ ಮಾರ್ಗದರ್ಶನ ನೀಡಿದರು. ಉಡುತೊಡೆಯಿಂದ ಕಲ್ಯಾಣದ ಅನುಭವ ಮಂಟಪಕ್ಕೆ ಆಗಮಿಸಿದ ಮಹಾದೇವಿ ಅಕ್ಕನ ಜ್ಞಾನ ಪರೀಕ್ಷೆ ಮಾಡಿ ಅಕ್ಕ ಎಂದು ಗೌರವಿಸಿ ಕರೆದದ್ದು ಅಲ್ಲಮನ ವಿನಯಕ್ಕೆ ಸಾಕ್ಷಿಯಾಗಿದೆ. ತೀರ್ದಾಳಕ್ಕೆ ಅಲ್ಲಮ ಪ್ರಭು ದೇವರು. ತೀರ್ದಾಳದ ಶ್ರೀ ಅಲ್ಲಮ ಪ್ರಭು ಬ್ರಹ್ಮಮಠದ ಹಿರಿಯ ಅರ್ಚಕರಾದ ಶ್ರೀ ವೇದಮೂರ್ತಿ ಮಗಯ್ಯ ಸ್ವಾಮೀಜಿ ತಳಗಿನಮನಿ, ಶ್ರೀ ಅಲ್ಲಯ್ಯ ಸ್ವಾಮೀಜಿ ದೊಡ್ಡಮನಿ ಇವರನ್ನು ಸಂದರ್ಶಿಸಿದಾಗ ದೊರೆತ ಮಾಹಿತಿಯನ್ನು ಸವಿಸ್ತಾರವಾಗಿ ಕೆಳಗಿನಂತೆ ವಿವರಿಸಲಾಗಿದೆ. ಸಂಚಾರಧಾರಿಗಳಾಗಿ ನಾಡಿನಲ್ಲೇ ಸಂಚರಿಸಿ ಭಕ್ತರಿಗೆ ಜ್ಞಾನಬೋಧೆ ನೀಡಿ ಉದ್ಧಾರಗೈಯುತ್ತಾ ಶ್ರೀ ಅಲ್ಲಮ ಪ್ರಭು ದೇವರು ಸುಕ್ಷೇತ್ರ ತೀರ್ದಾಳಕ್ಕೂ ಆಗಮಿಸಿ ಅನೇಕ ದಿನಗಳವರೆಗೆ ಅನುಷ್ಠಾನ ತಪಗೈದರು. ಭಕ್ತರ ಇಷ್ಟಾರ್ಥ ಪೂರೈಸಿದ ಬಗ್ಗೆ ಇಂದಿನವರೆಗೂ ಶ್ರೀ ಪ್ರಭುವಿನನ್ನು ನಂಬಿದವರಿಗೆ ಶ್ರದ್ಧೆ ಭಕ್ತಿ ಇದ್ದವರನ್ನು ಉದ್ಧರಿಸಿ ಕಾಪಾಡುವರೆಂಬ ಅಪಾರ ನಂಬಿಕೆ ಇರುವುದು. ಆರಂಭದಲ್ಲಿ ಹೂಗಾರ ಓಣಿಯ ಗದ್ದಿಗೆ ಗುಡಿಗೆ ಬಂದು ತಪಗೈಯುತ್ತಿರುವಾಗ ಅಲ್ಲಿಯ ಜನ ಯಾವ ಸಾಧು ಗುಡಿಯಲ್ಲಿದ್ದಾರೆ ಎಂದು ಭಕ್ತರು ಬಾಗಿಲು ತೆರೆದು ನೋಡಿದರೆ ಭ್ರಮರರಾಗಿ ಗೋಡೆಯ ರಂಧ್ರದ ಮೂಲಕ ಶ್ರೀ ಪ್ರಭು ಹೊರ ಬಂದರು. ಈ ರಂಧ್ರವನ್ನು ಈಗಲೂ ಕಾಣಬಹುದು.
ಈ ಗುಡಿ ಶ್ರೀ ಅಲ್ಲಮ ಪ್ರಭು ದೇವರ ಮೂಲ ಗದ್ದುಗೆಯಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಸೋಮವಾರ ಇಲ್ಲಿ ಮಹಾಪ್ರಸಾದ ವಿತರಣೆ ಸದ್ಭಕ್ತರಿಗೆ ನಡೆಯುತ್ತದೆ. ಇನ್ನು ಕಿಲ್ಲಿ ಭಾಗದಲ್ಲಿ ಕೇಸ್ತಿಕರ ಮನೆ ಹತ್ತಿರ ಒಂದು ಶ್ರೀ ಅಲ್ಲಮ ಪ್ರಭು ಗುಡಿ ಇದ್ದು ಇಲ್ಲಿ ನಿತ್ಯ ಪೂಜೆಯನ್ನು ಶ್ರೀ ಅಲ್ಲಪ್ಪ ಮೇಗಾಡಿ ಈಗ ನೆರವೇರಿಸುತ್ತಾರೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ವಿಶೇಷ ಪೂಜೆ, ರುದ್ರಾಭಿಷೇಕ, ಭಕ್ತಿ ಸಂಗೀತ, ಭಜನಾ ಕಾರ್ಯಕ್ರಮ ವಿವಿಧ ಮಂಡಳಿಯವರಿಂದ ನಡೆಸಲಾಗುತ್ತದೆ. ತೇರದಾಳದಲ್ಲಿಯೇ ಶ್ರೀ ಅಲ್ಲಮ ಪ್ರಭುದೇವರ ಬೃಹನ್ಮಠ ಇದ್ದು ಪಟ್ಟಣದ ಕ್ಷೇತ್ರಾಧಿಪತಿಯಾದ ಶ್ರೀ ಪ್ರಭುದೇವರ ದೊಡ್ಡ ಮಠ ಇದಾಗಿದೆ. ಶ್ರೀ ಪ್ರಭುದೇವರು ಇಲ್ಲಿಗೆ ಆಗಮಿಸಿ ಅನುಷ್ಠಾನ, ಪೂಜೆ, ತಪಸ್ಸಗೈಯುತ್ತಿರಬೇಕಾದರೆ ಇವರ ಸೇವಕನಾಗಿ ಶ್ರೀ ಚೆನ್ನಪ್ಪ ದೇವರು ಕಾಯಕ ಮಾಡಿದರು. ತೇರದಾಳದಲ್ಲಿ ಅನೇಕ ದಿನಗಳವರೆಗೆ ಪ್ರಭುದೇವರು ನೆಲೆಸಿ ಇಲ್ಲಿರುವ ಗುಪ್ತದ್ವಾರದ ಮೂಲಕ ದೇಸಾಯಿಯವರ ಬಾಯಿಗೆ ಬಂದು ಸ್ನಾನಗೈದು ಮರಳಿ ತಮ್ಮ ಮೂಲ ಸ್ಥಾನಕ್ಕೆ ಬಂದು ತಪವನ್ನು ಆಚರಿಸುತ್ತಿದ್ದರು. ಆ ಗವಿ ಈಗಲೂ ಇದೆ. ಸಂಚಾರ ಕೈಗೊಂಡ ಪ್ರಭುದೇವರು ತೇರದಾಳದ ಸದ್ಭಕ್ತರನ್ನು ಕರೆದು ಶ್ರೀ ಚೆನ್ನಪ್ಪ ದೇವರಿಗೆ ಮಗಿ ಪೀಠವನ್ನು ನೀಡಿ ಶ್ರದ್ಧಾಭಕ್ತಿಯಿಂದ ತ್ರಿಕಾಲ ಪೂಜೆಗೈಯಲು ತಿಳಿಸಿದರು. ಸದಾಕಾಲ ಈ ಕ್ಷೇತ್ರದಲ್ಲಿ ನಾನಿರುವೆ ಎಂದು ಹೇಳಿ ಭಕ್ತರಿಗೆ ಶುಭ ಆಶೀರ್ವಾದ ಮಾಡಿ ಕರ್ಪೂರದಂತೆ ಮಾಯವಾದರು. ಭಕ್ತರು ಅದೇ ಸ್ಥಾನದಲ್ಲಿ ಕರ್ತುಗದ್ದಿಗೆ ನಿರ್ಮಿಸಿದರು. ಶ್ರೀ ಪ್ರಭುವಿನ ಆಜ್ಞೆಯಂತೆ ಶ್ರೀ ಚೆನ್ನಪ್ಪ ದೇವರು ಹಿಡಿದು 8 ಮನೆತನಗಳಿದ್ದು ವರ್ಷಕ್ಕೊಬ್ಬರಂತೆ ಪೂಜಾ ವಿಧಾನಗಳನ್ನು ಅರ್ಚಕರು ತಪ್ಪದೆ ನಡೆಸಿಕೊಂಡು ಹೊರಟಿದ್ದಾರೆ. ಧನ್ಯವಾದ.